ನಮಸ್ಕಾರ. ನಮಸ್ಕಾರ ತಾಯಿ. ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅಂತ. ಹೇಳಿಮ್ಮ. ಯುಗಾದಿ ಹಬ್ಬದ ಶುಭಾಶಯ. ಶುಭಾಶಯ ತಾಯಿ. ಇಷ್ಟು ಸುಂದರವಾದ ಸನಾತನ ಧರ್ಮದಲ್ಲಿ ಹುಟ್ಟಿದೀವಿ ಅಂತ ತುಂಬಾ ಹೆಮ್ಮೆ ಆಗತ್ತೆ. ಆದ್ರೆ ಇವತ್ತು ಜಗತ್ತಿನಲ್ಲಿ ಸನಾತನ ಧರ್ಮೀಯರ ಪರಿಸ್ಥಿತಿಯನ್ನು ನೋಡಿದಾಗ ತುಂಬಾ ಆತಂಕನೂ ಆಗತ್ತೆ. ಪಾಕಿಸ್ತಾನದಲ್ಲಿರ್ಬೋದು, ಬಾಂಗ್ಲಾದಲ್ಲಿರ್ಬೋದು, ನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನೋಡ್ತಾ ಇದ್ದೀವಿ. ನಮ್ಮದೇ ದೇಶದಲ್ಲಿ ನೆಮ್ಮದಿಯಾಗಿದ್ದೀವ ಅಂದರೆ ಅದು ಖಂಡಿತ ಇಲ್ಲ. ಇವತ್ತು ನಾನು ಸನಾತನ ಧರ್ಮೀಯಳು, ನಾನು ರಾಷ್ಟ್ರೀಯವಾದಿ, ನಾನು ಹಿಂದೂ ಅಂತ ಹೇಳಲಿಕ್ಕೆ ಭಯ ಪಡುವಂತ, ಅಂದರೆ ಹೇಳಿದರೆ ಇವಳು RSS, ಇವಳು BJP ಅಂತ ಯಾವುದೋ ಸಂಘಟನೆಯದ್ದೋ ಯಾವುದೋ ಪಕ್ಷದ್ದೋ ಒಂದು ಹಣೆಪಟ್ಟಿ ಕಟ್ಟುವಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಯುಗಾದಿಯ ಈ ಸಂದರ್ಭದಲ್ಲಿ ಸನಾತನ ಧರ್ಮೀಯರು ಸಂಕಷ್ಟದಲ್ಲಿದ್ದಾರೆ ಅಂತ ದುಃಖ ಪಡಬೇಕು, ಇಲ್ಲ ಧರ್ಮ ಅವಿನಾಶಿ, ಲಕ್ಷಾಂತರ ವರ್ಷದಿಂದ ಸನಾತನ ಧರ್ಮ ನಾಶ ಆಗದೆ ಉಳಿದು ಬಂದಿದೆ ಅಂತ ಸಮಾಧಾನ ಪಡಬೇಕು. ದಯವಿಟ್ಟು ತಿಳಿಸ್ಕೊಂಡು. ಬಹಳ ಒಳ್ಳೆಯ ಗಂಭೀರವಾದ ಪ್ರಶ್ನೆ. ಏನಂದರೆ ನಾವು ಕಾಳಜಿಗೊಳ್ಳಬೇಕು, ಆದರೆ ಕಂಗೆಡಬೇಕಿಲ್ಲ. ಕಾಳಜಿ ಬೇರೆ, ಕಂಗೆಡುವುದು ಬೇರೆ. ವಿ ಶುಡ್ ಬಿ ಕನ್ಸರ್ನ್ಡ್ ಬಟ್ ಯು ಶುಡ್ ನಾಟ್ ಬಿಕಮ್ ಪ್ಯಾನಿಕ್. ಇದರಲ್ಲಿ ವ್ಯತ್ಯಾಸ. ನಾವು ಕಂಗೆಟ್ಟಾಗ ಮಾಡಬಹುದಾದದ್ದು ಮಾಡೋಕ್ಕಾಗದೇ ಇರೋ ದಿಗ್ಮೂಢತೆ ಬರುತ್ತದೆ, ಅರ್ಜುನನಿಗೆ ಬಂದಂಥದ್ದು. ಹಾಗಾಗದೆ ಗಮನ ಇಡಬೇಕು, ಅದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಮತ್ತೆ ತನ್ನಂತೆ ತಾನೇ ಸರಿ ಹೋಗ್ಬಿಡುತ್ತೆ, ಧರ್ಮ ಶಾಶ್ವತವಾಗಿರುತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡವರು, ಪಂಡಿತರು, ಮಠಾಧಿಪತಿಗಳು ಅನ್ನೋರು ಈ ಬಗ್ಗೆ ನಿಷ್ಕ್ರಿಯತೆ, ನಿರ್ವೀರ್ಯತೆ, ಕ್ಲೀಬತೆಯನ್ನು ಇಟ್ಕೋತಾರೆ. ಅದು ತಪ್ಪು ಅಂತ ನಾನು ಅಂತೀನಿ. ಹಾಗಾಗಿ ನಾವು ಏನು ಸಾಧ್ಯ ಇದೆ, ತೋಳಿಂದೆ ತಿಳಿವಿಂದೆ ಮತಿಯಿಂದೆ ಜಗದಿರುವ ಮೇಲೆನಿಪವನೆ ರಸಿಕ ಮಂಕುತಿಮ್ಮ ಅಂತ DVG ಅವರು ಹೇಳಿದಂತೆ ನಾವು ಆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಮ್ಮೆ ಒಬ್ಬ ರಾಜ ತನಗೆ ಒಳ್ಳೆ ಕವಚ ಬೇಕು ಅಂತ ಒಬ್ಬ ಕಮ್ಮಾರನ್ನು ಕರೆಸಿ ಕವಚ ಮಾಡಿಸಿಕೊಟ್ಟ. ಆ ಕವಚವನ್ನು ತಂದು ಮೇಲೆ ಒಂದು ಗೊಂಬೆಗೆ ತೊಡಿಸಿ ಅದರ ಮೇಲೆ ಕತ್ತಿ ಗದೆ ಎಲ್ಲ ಪ್ರಯೋಗ ಮಾಡಿದ. ತುಂಡಾಯಿತು. ತಪ್ಪು ಮಾಡಿದ್ಯಾ ನೀನು, ಒಳ್ಳೆ ಕವಚ ಕೊಟ್ಟಿಲ್ಲ, ನಾನು ಇದನ್ನು ಹಾಕ್ಕೊಂಡು ಯುದ್ಧಕ್ಕೆ ಹೋಗಿದ್ರೆ ಗತಿ ಏನಾಗ್ತಾ ಇತ್ತು ಅಂತ ಬೈದು ಕಳಿಸ್ದ. ಮತ್ತೂ ಕಷ್ಟಪಟ್ಟು ಅವನು ಇನ್ನೂ ಚೆನ್ನಾಗಿರೋ ಕವಚ ಮಾಡ್ದ, ಅದಕ್ಕೂ ಇದೇ ಗತಿ ಆಯಿತು. ಇನ್ನು ನೀನು 3ನೇ ಅವಕಾಶ ಕೊಡ್ತಾ ಇದ್ದೀನಿ, ಒಳ್ಳೆ ಕವಚ ತರದೇ ಇದ್ರೆ ನೀನು ಕೊಂದು ಬಿಡ್ತೀನಿ ಇಂದ. ಅವನು ಪಾಪ ಕಷ್ಟಪಟ್ಕೊಂಡು ಏನೋ ಕವಚ ಮಾಡಿ ಏನೋ ಗತಿ ಅಂತ ಯೋಚನೆ ಮಾಡ್ತಾ ಇದ್ದ. ಆಗ ಅವನ ತರುಣ ಪುತ್ರ ಬಂದ, ಮಗ ಬಂದ. ಏನಪ್ಪ ಯೋಚನೆ ಮಾಡ್ತಿದ್ಯಾ ಅಂತ. ನೋಡಪ್ಪ ಹೀಗೆ ಅಂತ. ತೊಂದರೆ ಇಲ್ಲ, ನಾನೇ ರಾಜನ ಹತ್ರಕ್ಕೆ ಕೊಡ್ತೀನಿ ಅಂತಂದ. ಅವನು ಗೊಂಬೆಗೆ ತೋಡ್ಸೋಕೆ ಹೋದಾಗ ರಾಜ ಬೇಡ ಮಹಾರಾಜ ನಾನೇ ತೊಡ್ತೀನಿ ಇಂದ. ತೊಟ್ಟು ತನ್ನ ಕೈನಲ್ಲಿ ಆಯುಧ ಹಿಡ್ಕೊಂಡ. ರಾಜ ಕತ್ತಿಯಿಂದಲೋ ಗದೆಯಿಂದ ಹೊಡೆಯಕ್ಕೆ ಬಂದು ಇವನು ಕತ್ತಿನ ಅಡ್ಡ ಇಟ್ಟ. ಏನ್ ಮಾಡ್ತಿದ್ಯಾ ಅಂತ. ನೀವು ಬೊಂಬೆ ತರ ಕೂತ್ಕೊಳ್ಳಲ್ಲ ಯುದ್ಧದಲ್ಲಿ, ನೀವು ಆ ಅಫೆನ್ಸ್ಗೆ ಡಿಫೆನ್ಸ್ ಮಾಡ್ತೀರಾ ಅಂತ. ನಾವು ಸನಾತನ ಧರ್ಮದ ಕವಚ ಹಾಕೊಂಡಿದೀವಿ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಕವಚ ಹಾಕೊಂಡು ಗೊಂಬೆಗಳ ತರ ಇದ್ರೆ ಎಕ್ಕುಟ್ಟು ಹೋಗ್ಬಿಡ್ತೀನಿ. ನಮ್ಮ ಕೈನಲ್ಲಿ ಕೂಡ ಪ್ರತಿರೋಧವನ್ನು ಮಾಡಬೇಕಾಗುತ್ತದೆ. ಅದಕ್ಕೇನು ಬೇಕೋ ಅದು ಮಾಡಬೇಕು.